ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ನಾವಿವತ್ತು ರಾಶಿನ ಸ್ಕೂಲಿಂದ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸೊ ಫುಲ್ಲು ಸಾಹೇಬ್ರು ಜೋಶಲ್ಲಿದ್ದಾರೆ. ಹಾಯ್ ಹಾಯ್ ಮಾಡು, ಸೇ ಹಾಯ್. ಸೊ ಕ್ಯೂಟ್. ಬೆಳಿಗ್ಗೆಯಿಂದ ಮೋಸ್ಟ್ ಏನು ಕೆಲಸನೂ ಮಾಡಿಲ್ಲ. ಒಂದು ಲೆವೆಲ್ಗೆ ಟಿಫನ್ ಮಾಡಿ ಪಾತ್ರೆ ತೊಳೆದು ಬೆಡ್ ರೆಡಿ ಮಾಡಿದ್ದೆ, ಮತ್ತೆ ಹಿಂಗೆ ಆಗಿದೆ. ಸೊ ನೋಡಿ, ಒಂದಷ್ಟು ಕೆಲಸಗಳಾಗಿದೆ. ಫುಲ್ಲು ಫ್ರೆಶ್ ಆಗಿದ್ದೀವಿ. ಬಟ್ಟೆ ಮಡ್ಚೋದಂತೂ ಒಂದು ಬಂಡಿ ಇದೆ. ಸೊ ಮನೆ ಕೆಲಸ ಅಂತೂ ಒಂದು ಲೆವೆಲಿಗೆ ಮುಗ್ದಿದೆ ಅಷ್ಟೇ. ಸೊ ಇವಾಗ ರಾಶಿನ ಕರ್ಕೊಂಡು ಬರಬೇಕು 3 ಗಂಟೆಗೆ ಹೋಗಿ. ಸೊ ಅಮ್ಮ ಮಗ ಫುಲ್ ರೆಡಿ ಆಗಿದ್ದೀವಿ. ಹಲೋ ಮಗ್ನೆ, ಹಾಯ್ ಹಾಯ್ ಹಾಯ್. ಸೊ ಫುಲ್ ರೆಡಿ ಆಗಿದ್ದೀವಿ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಾ ಇದ್ದೀನಿ? ಲೈಟ್ ಮೇಕಪ್ ಇಷ್ಟೇ ರೆಗ್ಯುಲರಾಗಿ ಯಾವಾಗಲೂ ಮನೇಲಿದ್ದಾಗ. ಸೊ ಇನ್ನು ತಲೆ ಒಂದು ಬಾಚ್ಕೋಬೇಕು, ಸಿಕ್ಕೆಲ್ಲ ಬಿಡಿಸ್ಕೊಂಡಿದ್ದೀನಿ. ಈಗ ಊಟ ಮಾಡಬೇಕು. ಮಾರ್ನಿಂಗ್ ಏನು ಮಾಡಿದೆ ಅಂತ ತೋರಿಸ್ತೀನಿ, ಬನ್ನಿ. ಬಾ ಮಗ್ನೆ ಬಾ. ಮನೇಲಿ ಚಿಕ್ಕ ಮಕ್ಳು ಇದ್ಬಿಟ್ರೆ ಹೋಗೋ ಕಡೆ ಎಲ್ಲ ಎತ್ಕೊಂಡು ಹೋಗ್ಬೇಕು. ಅಲ್ಲಪ್ಪ, ಅಳ್ಳನಪ್ಪ. ಅಲ್ಲಿ ಸ್ಮೈಲ್ ಸಾಯಬ್ರದ್ದು. ಹಾಯ್ ಲೈಟ್ ಹಾಕೋಣ. ಗ್ಯಾಸ್ ನಾವು ಕಿಚನ್ಗೆ ಬಂದ್ವಿ. ಈಗ ಕೂತ್ಕೋ. ಸೊ ಇವಾಗ ಕಿಚನ್ಗೆ ಬಂದ್ವಿ. ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇವತ್ತು ತೋತಾಪುರಿ ಮಾವಿನಕಾಯಿ ಚೆನ್ನಾಗಿತ್ತು ಅಂತೇಳಿ ತೊಗೊಂಡು ಬಂದ್ವಿ. ನೋಡಿ ಅವನು ತೆಗೆದು ಕೊಡು ಅಂತ ಹೇಳಿ ಹಿಂಗೆ ಎಸೀತವನೆ. ಬೇಡ ಮಗ್ನಿ, ಗಟ್ಟಿ ಇದೆ ಇನ್ನು. ಇಷ್ಟು ಪಾತ್ರೆ ಇತ್ತು, ಪಾತ್ರೆ ತೊಳೆದಿದ್ದೀನಿ. ಬೇಡ, ಹಾಲು ಕಾಯಿಸ್ಬೇಕು, ಅದಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಬಟ್ ಇನ್ನೂ ಕಾಯಿಸಿಲ್ಲ. ಮಶ್ರೂಮ್ ಮಾಡಿದ್ದೆ ಬೆಳಿಗ್ಗೆ, ಇನ್ನು ಅಷ್ಟೇ ತಿನ್ನಬೇಕು. ಅಂದರೆ ಇಲ್ಲಿ ಚಪಾತಿ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ ಲಂಚ್ ಬಾಕ್ಸ್ ಹಾಕಾಯ್ತು, ಶಿವಾನಂದ್ಗೂ ರಾಶಿಗೂ. ಇದು ರಾತ್ರಿ ಉಪ್ಸಾರು ಮಾಡಿದ್ದು ಸಾಂಬಾರು ಸ್ವಲ್ಪ ಹಾಕಿದ್ದು, ಸ್ವಲ್ಪ ರೈಸ್ ಇದೆ. ಸೊ ಇಷ್ಟು. ಸೇ ಹಾಯ್ ಖುಷ್ ಮಗ್ನೆ. ಹಾಯ್ ಹಾಯ್. ನೀ ಮೊಸರು ನಿನಗೆ ಅಂತ ತೆಗೆದಿಟ್ಟಿರೋದು ಬಿಡೋ, ಕೋಲ್ಡ್ ಕಡಿಮೆ ಆಗಲಿ ಅಂತ ಚೆಲ್ಬೇಡ. ನೋಡಿ, ಸೊ ನೋಡಿ ಎಷ್ಟೆಲ್ಲ ಕಿತಾಪತಿ ಕೆಲಸ ಮಾಡ್ತಾನೆ. ಚೆಲ್ಬಿಡ್ತೀಯ ಕಣು, ಕೋಲ್ಡ್ ಕಡಿಮೆ ಆಗಲಿ ಅಂತ ಇಟ್ಟಿರೋದು ಬಿಡು. ಇಲ್ಲಿರಲಿ. ಮ್ಯಾಂಗೋ ಕಟ್ ಮಾಡಬೇಕು, ಈವ್ನಿಂಗ್ ಕಟ್ ಮಾಡ್ತೀನಿ. ಬಾ 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 ಮಗ್ನೆ, ಬಾ ಮಗ್ನೆ. ಅಲ್ಲೇ ಇಡಪ್ಪ, ಬೇಡ ಅದು ಅಲ್ಲೇ ಇಟ್ಬಿಡು ಹೋಗೋಣ ನಾವು. ಹಿಂಗೆ ಯಾ ಎಲ್ಲೇ ಹೋದ್ರು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು ಇವನ್ನ. ಬಟ್ಟೆ ತೋರಿಸ್ತೀನಿ, ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ. ಆ್ಯಕ್ಚುಲಿ ಅಷ್ಟಿಲ್ಲ, ಕೆಳಗಡೆ ಅಕ್ಕಿ ಮೂಟೆ ಇಟ್ಟಿದ್ದೀವಿ, ಅದಕ್ಕೆ ಅದಷ್ಟು ಕಾಣಿಸ್ತದೆ. ಒಂದು ರಾಶಿ ಬಟ್ಟೆ ಅಕ್ಕಿ ಮೂಟೆ ಕಾಣಿಸ್ತಾ ಇರ್ಬೋದು. ಸೊ ಅದ್ರ ಮೇಲೆ ಇಟ್ಟಿರೋದ್ರಿಂದ ಅಷ್ಟೊಂದು ಕಾಣಿಸ್ತದೆ, ಅಷ್ಟೇನಿಲ್ಲ. ಓಕೆ, ಇನ್ನು ಸೋಫಾ ಎಲ್ಲ ಸೆಟ್ ಮಾಡಿದ್ನಾ, ಅದು ಈ ಲೆವೆಲ್ಗೆ ಆಗಿದೆ ಇವಾಗ. ಅಲ್ವೇನಾ? ನೀನೇ ಮಾಡಿದ್ದಾ? ಹಾಂ, ಯಾಕೆ ಮಾಡ್ತೀಯ ಹಂಗೆ? ಅಯ್ಯ ಆದರೆ ಅವ್ನು ಬರೀ ಹಾಯ್ ಹೇಳ್ತಿದ್ದಾನೆ. ಹಾಯ್. ಸೊ ಕ್ಯೂಟ್ ಅಲ್ಲ? ಸೊ ನನ್ನ ಮಗ ಕ್ಯೂಟ್ ಆಗಿದ್ದಾನ ಏನು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಸೊ ನಾವು ರಾಶಿನ ಸ್ಕೂಲಿಂದ ಕರ್ಕೊಂಡು ಬರಬೇಕು. ಟೈಮು ಜಸ್ಟ್ ಇನ್ನೂ 1:40 ಅಷ್ಟೇ. ಸೊ ನಾವು ಹೋಗ್ಬೇಕಿರೋದು 3:15ಗೆ. ಸೊ ಅಲ್ಲಿವರೆಗೂ ನಮ್ಮ ಖಾನಾ ಪೀನಾ ಅಂತ ಇದನ್ನೆಲ್ಲ ನೋಡಿಕೊಂಡು ಫಿನಿಶ್ ಮಾಡಿಕೊಂಡು ದೆನ್ ಆಮೇಲೆ ರೆಡಿಯಾಗಿ ಹೋಗ್ತೀವಿ. ರಾಶಿ ರೂಮ್ ಒಂದ್ಸತಿ ತೋರಿಸ್ತೀನಿ. ಇದೆ ನೋಡಿ ನನ್ನ ಪ್ರೆಗ್ನೆನ್ಸಿ ಪಿಲ್ಲೋ. ಅದನ್ನು ಆ ಲೆವೆಲ್ಗೆ ಎಸ್ಬಿಟ್ಟು ಹೋಗಿದ್ದಾಳೆ, ರಗ್ಗೆಲ್ಲ ಮಡಚಿ ಇಟ್ಟಿದ್ದೀನಿ. ಸೊ ಅದು ಅವರು ವರ್ಕಿಂಗ್ ಡೆಸ್ಕು, ಶಿವಾನಂದ್ ಎಕ್ಸಸೈಸ್ ಮೆಷಿನ್ನು. ಇಷ್ಟೇ ನಮ್ಮ ಪುಟ್ಟ ಪ್ರಪಂಚ, ರಾಶಿದಿದು ರೂಮು. ಸೊ ಇಷ್ಟೇ ನಮ್ಮ ಪುಟ್ಟ ಪ್ರಪಂಚ, ಇದು ರಾಶಿ ರೂಮ್. ಚೆನ್ನಾಗಿದೆಯಾ? ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಇಲ್ಲ, ಅಷ್ಟೇ. ಆಯಿತು. ಇನ್ನು ಮಾರ್ನಿಂಗೇ ಶಿವಾನಂದ್ ಪೂಜೆ ಮಾಡಿ ಹೋಗಿದ್ದಾರೆ, ತೋರಿಸ್ತೀನಿ. ಸೊ ಬೆಳಿಗ್ಗೆನೇ ಪೂಜೆ ಆಗಿದೆ ನಮ್ಮ ಮನೇಲಿ. ಅವ್ರು ಮಾಡಿಬಿಟ್ಟು ಹೋಗಿರ್ತಾರೆ. ನಮ್ಮದು ಲಾಸ್ಟ್ ಎಂಟ್ರಿ, ನಂದು ನನ್ನ ಮಗದ್ದು. ರೆಗ್ಯುಲರ್ ಆಗಿ ಶಿವಾನಂದ್ ಮತ್ತು ರಾಶಿ
ನೋಡಿ ಈ ಮಕ್ಳು ಇದ್ಬಿಟ್ರೆ, ಎಸ್ಪೆಷಲಿ ಗಂಡು ಮಕ್ಳು ಇದ್ಬಿಟ್ರೆ ಎಲ್ಲ ಕಡೆ ಲಾಕ್ ಮಾಡಬೇಕು. ನಾನು ತೋರಿಸ್ತೀನಿ ಎಲ್ಲೆಲ್ಲಿ ಲಾಕ್ ಮಾಡಿದ್ದೀನಿ ಅಂತ. ನೋಡಿ ಕಿಚನಲ್ಲಿ ಎಲ್ಲ ಕಡೆ ಲಾಕ್ಸ್. ಬರ್ತಾನೆ ಇದು ಮಾಡ್ತಾನೆ. ಸೊ ಒಂದು ಲೆವೆಲ್ಗೆ ಕಿಚನ್ನು ನೀಟಾಗಿ ಇಟ್ಟಿದ್ದೀನಿ, ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಹಾಂ ನೋಡಿ, ನಾನು ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀನಿ ಅದೆಲ್ಲ ಅಲ್ಲಿರೋದೇ ಇಲ್ಲ. ಐರನ್ ಮಾಡಿದ್ದೀವಿ, ಅದಲ್ಲೇ ಇಟ್ಟಿದ್ದೀನಿ. ಬೆಡ್ ಸ್ಪ್ರೆಡ್ಡು. ಏನು ಮಾಡ್ತಿದ್ಯಾ? ಹಾಂ, ಅದೇ ಅಂದರೆ ಏನು ಮಾಡ್ತಿರೋದು ನೀವು? ಕ್ಲಿಪ್ ಪ್ಯಾಕ್ ತೊಗೊಂಡಿದ್ದೀರಾ? ವಾ, ಬಿಸಾಕಿದ್ರಿ? ಬೇಕಾ? ಬಾಬಾ ತಗೋ. ಸೊಳ್ಳೆ ಪರದ ಯಾಕೋ ತೆಗ್ದಿದ್ಯಾ? ಹಾಂ, ಸೊಳ್ಳೆ ಬಂದು ಕಚ್ತಾವ ಅಷ್ಟು ನಿನಗೆ ರಾತ್ರಿ ಎಲ್ಲ. ನೋಡಿ ಹಿಂಗೆ ನೀನು ಮಾಡೋ ಕೆಲಸ ಎಲ್ಲ ಹಿಂಗೆ. ಆಮೇಲೆ ಸೊಳ್ಳೆ ಕಚ್ತು ಅಂತ ಕೆರ್ಕೊಂಡು ಓಡಾಡೋದು. ನಾವಂದರೆ ವಿಂಡೋಗೆ 2 ವಿಂಡೋಗೆ ಹಾಕಿದ್ದೀವಿ, ಸೊಳ್ಳೆ ಪರದೆ ಹಾಕ್ಬಿಟ್ಬಿಟ್ಟಿದ್ದೀವಿ. ಹೀಗಿದೆ ನಮ್ಮ ಮನೆ ಸದ್ಯದ ಪರಿಸ್ಥಿತಿ. ನೋಡಿ ಬೆಡ್ ಸ್ಪ್ರೆಡ್ ರೆಡಿ ಮಾಡಿದೆ ಅಂತ ಹೇಳಿದ್ನಲ್ಲ, ನಾವು ಹೊತ್ಕೊಳ್ಳೋದಾಗ್ನೆಲ್ಲ ಮಡ್ಚಿಟ್ಟಿದ್ದೆ. ನಾವು ಮಲಗಿಸಿ ಎಪ್ಸದ್ನೆಲ್ಲ ಅದು ಒಂದ್ರಾಗ ಥರ ಆಗಿದೆ. ಇದೀ ಯಾವ ಥರದಲ್ಲಿದೆ. ಸೊ ಫಸ್ಟ್ಲಿ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ ಯಾವ ಥರ ವೀಡಿಯೋಸ್ ಬೇಕಂತ. ಅಂದರೆ ಕುಕಿಂಗ್ ವೀಡಿಯೋಸ್ ಬೇಕಾ, ಆರ್ ಕಿಡ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕಿರೋ ವೀಡಿಯೋಸ್ ಬೇಕಾ, ಏನು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ನಾವು ರಾಶಿ ಜೊತೆಗಿದ್ದಾಗ ಅವಳನ್ನ ಯಾವ ರೀತಿ ನೋಡ್ಕೋತಾ ಇದ್ವಿ, ಅದು ಒಂದು 6 ಇಯರ್ಸಿಂದ ಸ್ವಲ್ಪ ನನಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಅವಳನ್ನ ಯಾವ ರೀತಿ ಬೆಳೆಸ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ನ ನಾನು ತಿಳಿಸ್ಬೋದು. ಎಸ್ಪೆಷಲಿ ರಾಶಿ 2 ಇಯರ್ಸ್ ತನಕ ನನ್ನ ಜೊತೆಗಿದ್ಲು. ದೆನ್ 1 ಇಯರ್ 4 ಮಂತ್ಸ್ ತನಕ ನಮ್ಮ ಅಮ್ಮನ ಮನೇಲಿದ್ಲು. ಅದಾದಮೇಲೆ ಮತ್ತೆ ನನ್ನ ಜೊತೆಗೆ ಬಂದಿದ್ಲು. ಸೊ ಅವಳು ಟ್ರಾನ್ಸಿಷನ್ ಟೈಮಲ್ಲಿ ನಮ್ಮ ಜೊತೆಗೆ ಬಂದಿದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು. ಸೊ ಮೇಂಟೈನ್ ಮಾಡೋದಾಗಿರ್ಬೋದು ಎಲ್ಲ. ಬಟ್ ಇಟ್ಸ್ ಓಕೆ, ಮ್ಯಾನೇಜಬಲ್ ಆಗಿತ್ತು. ಆ್ಯಂಡ್ ಸ್ಕೂಲಿಗೆ ಹೋದ್ಲು. ಆ್ಯಂಡ್ ಅವಳಿಗೆ ಲರ್ನಿಂಗ್ ವಿಷಯದಲ್ಲಂತೂ ತುಂಬಾ ಫಾಸ್ಟ್ ಇದ್ದಾಳೆ. ಯಾಕಂದರೆ ಸ್ಟಾರ್ಟಿಂಗಿಂದನೂ ಅವಳಿಗೆ ಕನ್ನಡ ಬರೋದಕ್ಕಿಂತ ಜಾಸ್ತಿ ಇಂಗ್ಲೀಷು, ಬಿಕಾಸ್ ರೈಮ್ಸು ಅದು ಇದು ಅಂತ ಜಾಸ್ತಿ ನೋಡ್ತಾ ಇದ್ಲು. ಆ್ಯಂಡ್ ಆ್ಯಕ್ಟಿವಿಟೀಸ್ ಬುಕ್ಸ್ ಕೂಡ ಅವಳಿಗೆ ಬೋರ್ಡ್ ಬುಕ್ ಆಗಿರ್ಬೋದು, ಹಾಗೆ ಶೇಪ್ಸ್ದು, ದೆನ್ ಈ ಪಾನ್ಗಳ ಥರ ಬರುತ್ತಲ್ಲ, ಲೆಟರ್ಸ್ನ ನಂಬರ್ಸ್ನ ಜೋಡಿಸೋದು, ಆ ಥರದ್ದು ಅವಳಿಗೆ ಅಂದರೆ ಆ್ಯಕ್ಟಿವಿಟೀಸ್ ರಿಲೇಟೆಡ್ ಥಿಂಗ್ಸ್ನೇ ನಾನು ಜಾಸ್ತಿ ತರಿಸಿ ಅದರಲ್ಲೇ ಅವಳು ಜಾಸ್ತಿ ಇದು ಮಾಡೋ ಥರ ಪಝಲ್ ಸಾಲ್ವ್ ಮಾಡೋದು, ಇದೆಲ್ಲ ತುಂಬ ಚೆನ್ನಾಗಿ ಅವಳಿಗೆ ರೂಢಿ ಆಗಿಬಿಟ್ಟಿತ್ತು. ಅಂದರೆ ಅದನ್ನೇ ಮಾಡಿ 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 ಅವಳಿಗೆ ಪಝಲ್ ಕೊಡ್ತು ಅಂತಂದರೆ ಅವಳಿಗೆ ಅಷ್ಟು ಕಷ್ಟ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಈಸಿಯಾಗಿ ಮಾಡ್ತಾಯಿದ್ಲು. ಸೊ ಆ ಥರ ಎಲ್ಲ ಇದ್ದಿದ್ದರಿಂದ ಅವಳಿಗೆ ಎಲ್ಲನೂ ಈಸಿಯಾಗೇ ಆಗ್ತಿದೆ. ಇವಾಗಲೂ ಅಷ್ಟೇ ತುಂಬ ಫಾಸ್ಟಾಗಿ ಇದು ಮಾಡ್ತಾಳೆ. ಸಾಧ್ಯ ಆದಷ್ಟು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಮುಂದೆ ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಸೊ ನಿಮಗೆ ಯಾರಿಗಾದರೂ ಕಿಡ್ಸ್ ರಿಲೇಟೆಡು, ಪೇರೆಂಟಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ, ಎಸ್ಪೆಷಲಿ ನಾನು ಅದನ್ನು ಸ್ಟಿಲ್ ಕಲಿತಾ ಇದ್ದೀನಿ. ಯಾಕಂದರೆ ಚಿಕ್ಕ ಮಕ್ಕಳು, ಒಂದೊಂದು ಮಕ್ಕಳು ಒಂದೊಂದು ರೀತಿ ಇರ್ತವೆ. ಸೊ ಎಲ್ಲನೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಎಸ್ಪೆಷಲಿ ನನಗದು ಫೀಲ್ ಆಗ್ತಾ ಇದೆ. ಯಾಕಂದರೆ ರಾಶಿ ಒಂದು ಟೈಮಲ್ಲಿ ಒಂಥರ ಇರ್ತಾಳೆ, ಇವನು ಖುಷು ಅಷ್ಟೇ ಒಂಥರ ಇರ್ತಾಳೆ. ಸೊ ಒಬ್ಬನೇ ಇದ್ದಾಗ ಫುಲ್ ಸೈಲೆಂಟಾಗಿರ್ತಾನೆ, ಆ್ಯಕ್ಟಿವ್ ಆಗಿರ್ತಾನೆ. ರಾಶಿ ಬಂತು ಅಂದರೆ ಹೈಪರ್ ಆ್ಯಕ್ಟಿವ್ ಆಗ್ತಾನೆ. ಸೊ ಈ ಥರ ಎಲ್ಲ ಏರಿಳಿತಗಳಾಗ್ತಾಯಿದೆ. ಆ್ಯಂಡ್ ನಮ್ಮ ಲೈಫಲ್ಲೂ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾಯಿದೆ. ನಾನು ಅಷ್ಟೇ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿಕೊಂಡು ಮತ್ತೆ ಯೂಟ್ಯೂಬ್ನ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರದ್ದು ಬ್ಲೆಸ್ಸಿಂಗ್ಸ್ ಬೇಕು. ಸಪೋರ್ಟ್ ಮಾಡಿ, ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತೀನಿ. ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ರಾಶಿನ ಸ್ಕೂಲಿಂದ ಕರ್ಕೊಂಡ್ಬರ್ಬೇಕಿದ್ರೆ. ಸೊ ಬಂದ ನೋಡಿ. ನಾನು ಮಮ್ಮ, ಪಪ್ಪ ಅಲ್ಲ ಅಮ್ಮ. ಅಮ್ಮ ಹೇಳು. ಅಮ್ಮ ಅಮ್ಮ. ಏನು ಗೊತ್ತಾ, ಅವನಿಗೆ ಅಮ್ಮ ಅನ್ನೋಕ್ಕೆ ಬರಲ್ಲ. ಮಾತೆತ್ತಿದ್ರೆ ಪಪ್ಪ 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 ಪಪ್ಪ. ನಾನು ತಿನ್ಸೋದು ನಾನು, ಉಣ್ಸೋದು ನಾನು, ಸ್ನಾನ ಮಾಡ್ಸೋದು ನಾನು, ಬಟ್ಟೆ ತೊಡ್ಸೋದು ನಾನು, ಅಂಡು ತೊಳಿಯೋದು ನಾನು, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನೋಡ್ಕೊಳ್ಳೋದು ನಾನು. ಆದರೂ ಬರೋದು ಮಾತು ಅಪ್ಪ ಪಪ್ಪ. ಅಮ್ಮ ಏನು ಮಾಡಬೇಕು ನೀವು ಹೇಳಿ. ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫುಡ್ ತಿಂತೀನಿ ಫಸ್ಟು, ಓಕೆನಾ? ಫುಡ್ ಬೇಕಾ ಮಮ್ಮು? ನಡಿ ಅಡುಗೆ ಮನೆಗೆ ನಡಿ, ಹಾಕೊಡ್ತೀನಿ ಮಮ್ಮುನ. ಹಸ್ವಾಗಿದೆ
ಅದಕ್ಕೆ ನಡಿ. ಲೈಟ್ ಹಾಕ್ತೆ. ಚಪಾತಿ ಹಾಕೊಡ್ಲಾ? ಏನ್ ಗೊತ್ತಾ, ಮೆತ್ತಗಿದೆ ಚಪಾತಿ, ಫುಲ್ ಸಾಫ್ಟಾಗಿ. ಡಬಲ್ ಚಪಾತಿ ಬೇಡ? ಚಪಾತಿ ಬೇಡ ನಿಂಗೆ? ಇರೋ, ಸಣ್ಣ ಸಣ್ಣ ಪೀಸ್ ಮಾಡ್ತೀನಿ. ಪೀಸ್ ಮಾಡ್ತಾ ಇದ್ದೀನಿ, ಇರೋ. ನೋಡಿ ಏನು ಪೀಸಸ್ ಬೇಡವಾ ನಿಂಗೆ? ಹಿಂಗೆ. ಸೊ ಅವನಿಗೆ ಹಾಕೊಟ್ಬಿಟ್ಟು ತೋರಿಸ್ತೀನಿ ನಿಮಗೆ. ತಗೋ, ಹಿಡ್ಕೊ. ಎತ್ತಾಕಿದ್ರೆ ತಟ್ಟೆ ಇಲ್ಲಿ ಕುತ್ಕೋತಿ. ಬಾಚನ್ಗೆ ಇಲ್ಲೇ ತಂದು ಗುಡ್ಡೆ ಹಾಕಿದ್ಯಾ? ವಾಟರ್ ಬಾಟ್ಲ್ ಇಲ್ಲೇ ಹಾಕಿದ್ಯಾ? ಈ ಥರ ಅವನಿಗೆ ಸ್ಮಾಲ್ ಸ್ಮಾಲ್ ಪೀಸಸ್ ಮಾಡಿಕೊಟ್ರೆ ತಿನ್ಕೊಂಡು ಓಡಾಡ್ತಾನೆ. ಹೋಗ್ಲಾ, ನಾನು ಹಾಕೊಂಬರ್ಲಾ? ಸರಿ ಆಯಿತು. ಸೊ ಇಷ್ಟೇ, ಮಾರ್ನಿಂಗು ಅಷ್ಟೇ ಚಪಾತಿ ಮಾಡ್ತಾನೆ ಅವನಿಗೆ ಬಿಸಿ ಬಿಸಿ ಚಪಾತಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಟ್ಟಿದ್ದೆ. ಅವನೇ ತಿನ್ಕೊಂಡ. ಇವಾಗಲೂ ಅಷ್ಟೇ, ಯಾವಾಗಲೂ ಹಾಗೇನೆ ಏನಾದರೂ ಚಪಾತಿ ದೋಸೆ ಈ ಥರ ಎಲ್ಲ ಮಾಡಿದ್ರೆ ಪೀಸ್ ಮಾಡಿ ಸಣ್ಣದಾಗಿ ಹಾಕ್ಕೊಟ್ರೆ ಅವನೇ ತಿಂತಾನೆ. ಉಳಿದ ಟೈಮಲ್ಲೆಲ್ಲ ನಾವೇ ತಿನ್ನಿಸ್ಬೇಕು, ಇನ್ನೂ ಅಷ್ಟು ತಿನ್ನೋಕ್ಕೆ ಬರಲ್ಲ. ಸೊ ಇಷ್ಟ ಆಗಿತ್ತು. ನಾನು ಸ್ವಲ್ಪ ಲೈಟದು ಉಪ್ಸಾರು ಹಾಕಿದೆ. ಸೊಪ್ಪು ಹಾಕಿರೋದು ನ್ಯೂಟ್ರಿಷನ್ ರಿಚ್ಚು. ಸೊಪ್ಪು ಬೇಳೆ 3 ಥರದ ಸೊಪ್ಪು ಮಿಕ್ಸಿಂಗ್ ಇದೆ, ಅದೆಲ್ಲ ಹಾಕಿ ಮಾಡಿದ್ದು. ಸೊ ಅದನ್ನು ಖಾಲಿ ಮಾಡ್ತೀನಿ. ಆ್ಯಂಡ್ ರೈಸ್ ಬಂದು ನಾರ್ಮಲ್ ರೈಸ್ ಅಲ್ಲ, ರೆಡ್ ರೈಸ್ ಬರುತ್ತಲ್ಲ ಅದು. ಈ ಥರ ಇದು ಸಾಮಾನ್ಯವಾಗಿ ಮಂಗಳೂರು ಸೈಡ್ ಸಿಗುತ್ತೆ ಈ ಥರ ಅಕ್ಕಿ. ಆ ಥರದ್ದು ಪಾತ್ರೆ ಎಲ್ಲ ಫುಲ್ಲು ಖಾಲಿ. ಉಜ್ಜಿ ಹಾಕ್ಬಿಟ್ಟಿದ್ದೀರಿ ಅಂತ ಹೇಳಲ್ಲ, ಉಜ್ಜಿ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಖಾಲಿ ಮಾಡ್ತೀನಿ. ಮತ್ತು ವಿಡಿಯೋನ ಪಾಸಿಬಲ್ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡಿರ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿರ್ತೀನಿ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಬಾಯ್. ಸೊ ರಾಶಿನ ಸ್ಕೂಲಿಂದ ಕರ್ಕೊಂಡು ಬಂದೆ. ಫುಲ್ ಮಳೆ ಬರೋ ಹಾಗಾಗಿತ್ತು, ಹಾಗಾಗಿ ಬೇಗನೆ ಓಡೋಗಿ ಕರ್ಕೊಂಡು ಬಂದೆ. ಫುಲ್ ಸುಸ್ತಾಗಿ ಹಂಗೆ ಸ್ವಿಂಗ್ ಮೇಲೆ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.